ಈಗ ದರ್ಶನ್ ಚಾರ್ಜ್ ಶೀಟ್ ನ ಮಾಹಿತಿಗಳು ಹೊರಗಡೆ ಬರ್ತಾ ಇರೋದಕ್ಕೆ ಆಕ್ಷೇಪಗಳು ವ್ಯಕ್ತಪಡಿಸಿದ್ದಾರೆ. ಇದು ಕೇಸ್ ಮೇಲೆ ಪ್ರಭಾವ ಬೀರ್ಬೋದು, ಯಾಕಂದ್ರೆ ಅವ್ರು ನಿರ್ಬಂಧ ಕೋರಿ ಅರ್ಜಿನ ಕೂಡ ಹಾಕೊಂಡಿದ್ರು ಅವ್ರ ಪರವಾಗಿ. ಒಂದ್ಸಾರಿ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿದ ಮೇಲೆ ಅದನ್ನ ನಾವು ಅಪೋಸಿಟ್ ಲಾಯರಿಗೂ ಕೊಡ್ತಾರಲ್ವ, ಇಟ್ ಇಸ್ ನೋ ಮೋರ್ ಎ ಸೀಕ್ರೆಟ್ ಡಾಕ್ಯುಮೆಂಟ್, ಅದು ಪಬ್ಲಿಕ್ ಡೊಮೈನಿಗೆ ಬಂದೇ ಬರುತ್ತೆ, ಅದನ್ನು ಯಾರು ನಿಲ್ಲಿಸೋಕ್ಕಾಗೋದಿಲ್ಲ. ಅದರಿಂದ ಅದು ಹೊರಗಡೆ ಬರುತ್ತೆ. ಈಗ ಅವರು ಚಾರ್ಜ್ ಶೀಟ್ ಇದ್ದನ್ನೆಲ್ಲ ಮಾಹಿತಿ ಹೊರಗಡೆ ಬರಬಾರ್ದು ಅಂತೇನೋ ಹಾಕೊಂಡಿದ್ದಾರೆ ಅಂತ ಹೇಳಿದೆ. ಅದು ಕೋರ್ಟ್ ಏನು ತೀರ್ಮಾನ ಮಾಡುತ್ತೋ ಅದನ್ನು ದೇ ಆರ್ ಇಂಡಿಪೆಂಡೆಂಟ್ ಕೇಸಸ್. ಪೊಲೀಸ್ ನೂರಾರು ಕೇಸಸ್ ಈಗ ರಾಮೇಶ್ವರಂ ಬಂದವು, ಈಗ ಅದನ್ನು ಮುಚ್ಚಾಕಕ್ಕೆ ರಾಮೇಶ್ವರಂ ತಂದರು ಅಂದರೆ ಆ ರೀತಿ ಏನಿಲ್ಲ, ಇಂಡಿಪೆಂಡೆಂಟ್ ಆಗಿ ಅದನ್ನು ಹ್ಯಾಂಡಲ್ ಮಾಡ್ತಾರೆ. ಮಾಧ್ಯಮದಲ್ಲಿ ತಾವೇ ಪ್ರಯಾರಿಟಿ ಮೇಲೆ ತೋರಿಸ್ತೀರ, ನಿಮಗೆ ಯಾವ್ದು ಪ್ರಯಾರಿಟಿ ಬರುತ್ತೆ ಅದನ್ನು ನೀವು ತೋರಿಸ್ತೀರ. ಅದಕ್ಕೆ ನಾವು ಇಲ್ಲ ಅವ್ರಿಗೆ TRPಗೋಸ್ಕರ ತೋರಿಸ್ತಾರೆ ಅಂತ ಹೇಳೋಕ್ಕಾಗುತ್ತಾ? ಹಂಗೆ ಹೇಳೋಕ್ಕಾಗೋದಿಲ್ಲ. ನಿಮಗೆ ಪ್ರಯಾರಿಟಿ ಯಾವ್ದು ಬೇಕೋ ಅದನ್ನು ಮಾಡ್ಕೊತೀವಿ. ವಿಚಾರಣೆ ಮೇಲೆ ಏನಾದರೂ ಪರಿಣಾಮ ಬೀರ್ತದ? ಏನಿಲ್ಲ, ಅದು ಡಾಕ್ಯುಮೆಂಟ್ ಮೇಲೆ ಹೋಗ್ತಾರೆ ಅವರು. ಈಗ ಪಬ್ಲಿಕ್ ಡೊಮೈನ್ನಲ್ಲಿ ಯಾರೋ ಏನೋ ಮಾತಾಡ್ತಾರೆ ಅಂದರೆ ಕೋರ್ಟ್ನಲ್ಲಿ ಕಾಗ್ನಿಸೆನ್ಸಿಗೆ ತಗೊಳ್ಳೋದಿಲ್ಲ. ಏನು ಡಾಕ್ಯುಮೆಂಟ್ ಇದೆ, ಏನು ಎವಿಡೆನ್ಸಸ್ ಇದೆ, ಅದ್ರ ಮೇಲೆ ಕೇಸು ಒಂದು ಕೇಸು ಮೆರಿಟಲ್ಲಿ ಹೋಗ್ತಾರೆ. ಅದು ಬಿಟ್ಟು ಅಲ್ಲೇನೋ ಮಾತಾಡಿದ್ರು ಇಲ್ಲೇನೋ ಮಾತಾಡಿದ್ರು, ಕೋರ್ಟ್ ಹಾಲ್ನಲ್ಲಿ ಯಾರೋ ಏನೋ ಹಿಂಗೆ ಮಾತಾಡ್ತಾ ಇದ್ರು, ಅದನ್ನು ಕಾಗ್ನಿಸೆನ್ಸಿಗೆ ತೊಗೊಳ್ಳೋಣ ಅಂತ ಜಡ್ಜಸ್ ಮಾಡೋದಿಲ್ಲ. ಏನು ಪೊಲೀಸ್ನವ್ರು ಚಾರ್ಜ್ ಶೀಟ್ ಸಬ್ಮಿಟ್ ಮಾಡ್ತಾರೆ, ಎವಿಡೆನ್ಸ್ ಕೊಡ್ತಾರೆ, ಅದ್ರ ಮೇಲೆ